Very good morning everyone. I'm your Usha ma'am, economics lecturer. In this video, I'm going to explain the next concept in the fourth lesson, that is supply curve of a firm. Supply curve of a firm. So first, I would like to tell you the meaning of supply. What is supply? How we can define supply? ಏನ್ supply ಅಂದ್ರೆ ಇಷ್ಟು ದಿನದಿಂದ ನೀವು ಬರೀ ಡಿಮ್ಯಾಂಡ್ ಅಂತ ಓದ್ಕೊಂಡ್ ಬಂದಿದ್ವಿ. Now it's a time to know about supply. So what is supply? So supply refers to the quantity of a commodity which the sellers are willing and able for sale at a particular price and at a particular period of time. That's what we call supply. Supply refers to the quantity of a commodity which the sellers are willing and able for sale at a particular price and particular period of time. ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಮತ್ತೆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಸೆಲ್ಲರ್ಸ್ ಪ್ರೊಡಕ್ಷನ್ ಮಾಡಿರುವಂತ ಎಷ್ಟು ಪ್ರಾಡಕ್ಟ್ಸ್ ನ ಒಂದು ಪ್ರೈಸ್ ಅಲ್ಲಿ ಸೇಲ್ ಮಾಡಕ್ ರೆಡಿ ಇರ್ತಾರೆ ಒಂದು ಕಮೋಡಿಟಿನ. ದಟ್ಸ್ ವಾಟ್ ವಿ ಕಾಲ್ ಸಪ್ಲೈ. ಓಕೆ, ಸೊ ಸಪ್ಲೈ ರೆಫರ್ಸ್ ಟು ದಿ ಇಲ್ಲಿ ಏನಿರಬೇಕು ಸಪ್ಲೈ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ದೇರ್ ಶುಡ್ ಬಿ ಎ ಕಮೋಡಿಟಿ. ಸೊ ಫಸ್ಟ್ ಒನ್ ಇಸ್ ದೇರ್ ಶುಡ್ ಬಿ ಎ ಕಮೋಡಿಟಿ, ದ ಕ್ವಾಂಟಿಟಿ ಆಫ್ ಎ ಕಮೋಡಿಟಿ. ಯಾರು ರೆಡಿ ಇರಬೇಕು? ದ who is going to sell that? The sellers are willing. ಏನಕ್ಕೆ? To for able for the sale, able to the sale at a particular price. ಅವ್ರ ಇಷ್ಟ, ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಕಾಸ್ಟ್ ಎಲ್ಲ ಮ್ಯಾಚ್ ಆಗೋ ತರ ಒಂದು ಪ್ರೈಸ್ ಇದ್ರೆ ದೇ ಆರ್ ರೆಡಿ ಟು ಸೇಲ್. ಓಕೆ, ಅಂಡ್ ಅಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಇದನ್ನ ನಾವೇನಂತ ಹೇಳ್ತೀವಿ? ಸಪ್ಲೈ ಅಂತ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಸಪ್ಲೈ ಅಂತ ತಗೊಂಡಾಗ ಮೇಜರ್ ಆಸ್ಪೆಕ್ಟ್ಸ್, ದೇರ್ ಶುಡ್ ಬಿ ಎ ಕಮೋಡಿಟಿ ಅಂಡ್ ದೇರ್ ಶುಡ್ ಬಿ ಎ ಸೆಲ್ಲರ್. ಅಂಡ್ ಆ ಸೆಲ್ಲರ್ ಏನಿರಬೇಕು? ಒಂದು ಪರ್ಟಿಕ್ಯುಲರ್ ಆಗಿರುವಂತ ಒಂದು ಪ್ರೈಸ್ ಇರಬೇಕು ಅಂಡ್ at a particular price, okay, particular time. So these are the four very necessary things to sell a product. That is, there should be a commodity and there should be a seller and there should be a price for that product and a particular time. ಇದೆಲ್ಲ ಇದ್ದಾಗ ನಾವು ಅದನ್ನ ಏನಂತ ಹೇಳ್ತಾ ಹೋಗ್ತೀವಿ? ಸಪ್ಲೈ ಅಂತ ಡಿಫೈನ್ ಮಾಡ್ತಾ ಹೋಗ್ತೀವಿ. ಆರ್ ಇನ್ನೊಂದು ಡೆಫಿನೇಷನ್ ಇದೆ. ದ ಅನದರ್ ಡೆಫಿನೇಷನ್ ಈಸ್, so a firm supply is the quantity that it chooses to sell at a given price, given technology, and the given the prices of factors of production. ಸೊ ಈ ಒಂದು ಇಲ್ಲಿ ಈ ಸೆಕೆಂಡ್ ಡೆಫಿನೇಷನ್ ಅಲ್ಲಿ ನಾವು ಹೊಸದಾಗಿ ಆಡ್ ಮಾಡ್ತಾ ಹೋಗ್ತಾ ಇದೀವಿ. ಅವ್ನು ಇನ್ವೆಸ್ಟ್ ಮಾಡಿರುವಂತ ಟೆಕ್ನಾಲಜಿ ಅಂಡ್ ಇನ್ವೆಸ್ಟ್ ಮಾಡಿರುವಂತ ಪ್ರೈಸ್ ಮತ್ತೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಗೆ ಏನ್ ರಿವಾರ್ಡ್ಸ್ ನ ಕೊಡ್ತಿದ್ದಾರೆ, ಇದೆಲ್ಲದನ್ನ ಮ್ಯಾಚ್ ಆಗೋ ತರ ಒಂದು ಪ್ರೈಸ್ ನ ಫಿಕ್ಸ್ ಮಾಡಿ ಅವ್ನು ಏನ್ ಒಂದು ಕ್ವಾಂಟಿಟಿನ ಸೇಲ್ ಮಾಡ್ತಾನೆ, ದಟ್ಸ್ ವಾಟ್ ವಿ ಕಾಲ್ ಸಪ್ಲೈ. ಓಕೆ, ಸೊ ಈಗ ಸಪ್ಲೈನ ನಾವು ಸಪ್ಲೈ ಮಾಡ್ಬೇಕು ಅಂದಾಗ ಅಲ್ಲಿ ಏನೇನ್ ಇರಬೇಕು? ದೇ ಶುಡ್ ಬಿ ಎ ಕಮೋಡಿಟಿ. ಫಸ್ಟ್ ಡೆಫಿನೇಷನ್ ಯು ಕ್ಯಾನ್ ಪ್ರಾಕ್ಟೀಸ್ ದಟ್. ದೇ ಶುಡ್ ಬಿ ಎ ಕಮೋಡಿಟಿ, there should be a seller and there should be a price for that and there should be a price. So ಇದೆಲ್ಲ ಇದ್ದಾಗ ಅದನ್ನ ನಾವೇನಂತ ಹೇಳ್ತೀವಿ? ಸಪ್ಲೈ ಅಂತ ಹೇಳ್ತಾ ಹೋಗ್ತೀವಿ. Now it's a time to know about supply schedule. ಓಕೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 10 rupees ಪ್ರೈಸ್ ಇದೆ ಅಂದಾಗ, ಓಕೆ, ಅವ್ನು ಎಷ್ಟು ಕೆಜಿನ ಸಪ್ಲೈ ಮಾಡ್ತಾನೆ ಅಂಡ್ 20 rupees ಆದಾಗ ಎಷ್ಟು ಕೆಜಿಸ್ ನ ಅವ್ನು ಸಪ್ಲೈ ಮಾಡ್ತಾ ಹೋಗ್ತಾನೆ ಅಂಡ್ 30 rupees ಇದ್ದಾಗ ಎಷ್ಟು ಒಂದು 4 kgs ನ ಸಪ್ಲೈ ಮಾಡ್ತಾನೆ. ಈಗ ಅವನು ಎಷ್ಟು ರೂಪಾಯಲ್ಲಿ ಎಷ್ಟು ಕೆಜಿಸ್ ನ ಸಪ್ಲೈ ಮಾಡ್ತಾ ಹೋಗ್ತಿದ್ದಾರೆ ಅದನ್ನ ಒಂದು ಟೇಬಲ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಎ ಸಪ್ಲೈ ಶೆಡ್ಯೂಲ್. ಓಕೆ, ಸೊ ಸಪ್ಲೈ ಶೆಡ್ಯೂಲ್ ಇಸ್ ಎ table which describes the quantity sold by a firm at various prices. Okay, so supply schedule, which means it's a table. Supply schedule ಅನ್ನೋದು it's a table. ಇದರಲ್ಲಿ ಈ ಟೇಬಲ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ? which describes quantity sold by a firm at various prices. ಸೊ ಎಷ್ಟು ಪ್ರೈಸ್ ಇದ್ದಾಗ ಎಷ್ಟು ಕ್ವಾಂಟಿಟಿನ ಸೇಲ್ ಮಾಡಿದ್ದಾರೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡುವಂತ ಒಂದು ಟೇಬಲ್ ನ ನಾವೇನಂತ ಹೇಳ್ತೀವಿ? ಸಪ್ಲೈ ಶೆಡ್ಯೂಲ್. ಓಕೆ, ಸೊ ಆ ಸಪ್ಲೈ ಶೆಡ್ಯೂಲ್ ನ ಯು ಕ್ಯಾನ್ ಸಿ ನೌ. ಓಕೆ, ಸೊ ಆ ಸಪ್ಲೈ ಶೆಡ್ಯೂಲ್ ನ ನಾನೀಗ ಈ ಒಂದು ಸಪ್ಲೈ ಕವ್ ಆದ್ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾವು ಸೊ ಸಪ್ಲೈ ಶೆಡ್ಯೂಲ್ ಮೀನಿಂಗ್ ಕ್ಲಿಯರ್ ಆಗಿದೆ. ನಾವು ಈಗ ಈ ಟೇಬಲ್ ಏನಿತ್ತು, so if we explain that, if we draw that supply schedule in a graph, okay, so ಆ supply schedule ನ ನಾವು ಒಂದು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋದ್ರೆ that's what we call supply curve. Okay, so meaning of supply, you know that. Then supply ಏನ್ ಮಾಡಿರ್ತಾರೆ ಅದನ್ನ ಒಂದು ಟೇಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಸಪ್ಲೈ ಶೆಡ್ಯೂಲ್. ಅಂಡ್ ಆ ಸಪ್ಲೈ ಶೆಡ್ಯೂಲ್ ನ ಒಂದು ಡಯಾಗ್ರಾಮ್ ಅಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋದ್ರೆ ಅಥವಾ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ದಟ್ಸ್ ವಾಟ್ ವಿ ಕಾಲ್ ಸಪ್ಲೈ ಕರ್ವ್. ಓಕೆ, ದ ಸಪ್ಲೈ ಕರ್ವ್, it's a graph which gives the information regarding supply schedule. Okay, how you can define supply curve? So supply curve is a curve which represents a graphical information about the supply schedule is called supply
curve. So ಏನ್ include ಆಗಿರುತ್ತೆ ಈ supply curve ಅಥವಾ ಏನ್ indicate ಮಾಡುತ್ತೆ? The supply curve of a firm shows the different levels of output that the firm chooses to produce different values of the market prices. And ಇಲ್ಲಿ ಟೆಕ್ನಾಲಜಿನ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದೀವಿ ಅಂಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಗೆ ಕೊಡ್ತಿರುವಂತ ಪ್ರೈಸ್ ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದೀವಿ. ಇದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ವೇರಿಯಸ್ ಪ್ರೈಸಸ್ ಅಲ್ಲಿ ಎಷ್ಟು ಸಪ್ಲೈನ ಮಾಡ್ತಾ ಇದ್ದಾರೆ, ಎಷ್ಟು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ತಿದ್ದಾರೆ, ಅದನ್ನ ನಾವೇನಂತ ಹೇಳ್ತೀವಿ? ಸಪ್ಲೈ ಕರ್ವ್ ಅಂತ ಹೇಳ್ತೀವಿ. So now it's clear to you. I said you the meaning of supply. The supply refers to the quantity of a commodity that the sellers are willing and able to sell at a given at a particular price and at a particular period of time. That's what we call supply. Okay, then supply schedule ene helatte? Supply schedule, it's a table which describes the quantity sold by a firm at different prices, right? Or various prices alli adನ್ನ ಏನು describe ಮಾಡ್ತಾ ಹೋಗ್ತೀವಿ ಅನ್ನೋದನ್ನ. Then supply curve ಅಂತ ಬಂದಾಗ, ಸೊ ಒಂದು ಟೇಬಲ್ ಏನ್ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ ಆ ಟೇಬಲ್ ನ ಗ್ರಾಫಿಕಲ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ದಟ್ಸ್ ವಾಟ್ ವಿ ಕಾಲ್ ಸಪ್ಲೈ ಕರ್ವ್. ಓಕೆ, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಸಪ್ಲೈ ಕರ್ವ್. ಓಕೆ, ಸೊ ಸಪ್ಲೈ ಕರ್ವ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಡೆಪ್ತ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಇದೀವಿ ಇಲ್ಲಿ. ಬಿಫೋರ್ ಗೋಯಿಂಗ್ ಟು ದಟ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಯು ಅಬೌಟ್ ದ ಸಪ್ಲೈ ಶೆಡ್ಯೂಲ್. ಓಕೆ, ಏನಿದು ಸಪ್ಲೈ ಶೆಡ್ಯೂಲ್, ಹೆಂಗಿರುತ್ತೆ ಅಂಡ್ ಸಪ್ಲೈ ಕರ್ವ್ ಹೆಂಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಂಡ್ before going to that, so here there is a positive relationship between price and quantity. Law of demand alli ನಾವು ಹೇಳಿದ್ವಿ there is a negative relationship between price and quantity, right? So price ಜಾಸ್ತಿ ಆದ್ರೆ ಡಿಮಾಂಡ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ವಿ. Whereas in supply there is a positive relationship between price and supply. If the price increases, the supply is also increases. Okay, if the price decreases, supply is also decreases. So there is a positive relationship between price and ಕ್ವಾಂಟಿಟಿ ಸಪ್ಲೈ. ಸೊ ಪ್ರೈಸ್ ಜಾಸ್ತಿ ಆದಾಗ ಸಪ್ಲೈನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಡ್ ಪ್ರೈಸ್ ಕಮ್ಮಿ ಆದಾಗ ಸಪ್ಲೈನೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಂಗಿದ್ದಾಗ ದ ಸಪ್ಲೈ ಕರ್ವ್ is usually slope upward. So demand curve, it slopes downwards, right? So but the supply curve will slope upward from left to right. So left ಇಂದ right ಗೆ upward slope ಅಲ್ಲಿ ಹೋಗುತ್ತೆ ಯಾವುದು? ಸಪ್ಲೈ ಕರ್ವ್. Is it clear to you? Now you can see that the supply schedule ನ ನೋಡ್ತಾ ಹೋಗೋಣ. This is the supply schedule of a firm. I said you that there is a positive relationship between price and supply, right? So as price goes on increasing, the quantity supply is also increasing, right? So here when the price is 10, when the price is rupees 10, the quantity sold or quantity supplied by the firm is 2 kgs, okay? And when the price increases to 20, the firm increases its supply from 2 to 4 kgs. When the price is 30, it is increases supply to 6. So there is a positive relationship between price and quantity. Okay, so when the price is increases, the quantity supplied by the firm is also increases. So from this we can say that there is a positive relationship between price and quantity. Okay, this can be explained with the help of a diagram. The diagram is like this. This is the diagram of firm supply curve. Here you can see that in OX axis price is measuring and in OY axis quantity supply is measuring. So this is the SS curve. SS means supply curve. So here when the price is 10, the quantity supplied by the firm is 2 kgs. And when the price increases to 20, the quantity supply increases to 4 kgs. When the price increases to 30, quantity supply increases to 6 kgs. When the price increases to 40, the quantity supply increases to 8 kgs. And when the price increases to 50, the quantity supply increases to 10 kgs. Okay, so here as the price increases for the commodity, the supply by the firm is also increases. So the supply curve is always slope upward from left to right. Okay, and when the price is 0, when the price is 0, the firm is not ready to sell any product. So yavaga price 0 agatto aga quantity supply nu 0 agirutte. As price increases, supply is also increases. If the price becomes 0, the supply is also become 0. Okay, is it clear to you? So here there is a positive relationship between supply and price. Okay, so because of that the supply curve slopes upward. Okay, so supply curve yav shape alli irutte? It slope upward. ಯಾಕೆ upward ಅಲ್ಲಿ ಇರುತ್ತೆ? Because there is a positive relationship between price and quantity demand. As we increase the as the price of the commodity increases, the supply of the product is also increases. So because of that the supply curve is increasing.
Okay, in the next video I'm going to explain the supply curve. Okay, supply curve ನಾವು ಡಿವೈಡ್ 2 ways ಅಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ, ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸೊ ಈಗ ನಾನು ಹೇಳಿದ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಸೊ ಐ ಸೆಡ್ ಯು ದ ಮೀನಿಂಗ್ ಆಫ್ ಸಪ್ಲೈ, ದೆನ್ ಸಪ್ಲೈ ಶೆಡ್ಯೂಲ್, ದೆನ್ ಸಪ್ಲೈ ಕರ್ವ್. ಸೊ ಈ ಶೆಡ್ಯೂಲ್ನ ನಾನು ಆಗಲೇ ಟೇಬಲ್ ಏನು ಕನ್ಸ್ಟ್ರಕ್ಟ್ ಮಾಡಿದೆ ಆ ಟೇಬಲ್ನ ನಾವು ಸಪ್ಲೈ ಶೆಡ್ಯೂಲ್ ಅಂತ ಹೇಳ್ತೀವಿ, ಆ್ಯಂಡ್ ದಿಸ್ ಈಸ್ ವಾಟ್ ದ ಸಪ್ಲೈ ಕರ್ವ್. ಓಕೆ, ಸೊ ಮೇಕ್ ಯೋರ್ ಓನ್ ರನ್ನಿಂಗ್ ನೋಟ್ಸ್ ಫಾರ್ ದಿಸ್ ಟಾಪಿಕ್. ಥ್ಯಾಂಕ್ ಯು.